ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ತುಂಬಾ ಜನ ನನ್ನ ಪ್ರಶ್ನೆ ಕೇಳ್ತಾ ಇದ್ರು, ಸರ್ ನಿಜವಾದ ಜ್ಯೋತಿಷಿನ ಹೇಗೆ ಕಂಡುಹಿಡಿದು ಅಂತೇಳಿ. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೆ, ಏನಂತಂದ್ರೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳಬೇಕು. ಆ ಹೇಳಿದ ಘಟನೆಗಳನ್ನ ನಿಮ್ಮ ಲಗ್ನಕ್ಕೆ, ನೀವು ಕೊಟ್ಟಿರೋ ಸಮಯಕ್ಕೆ ಒಂದು ಲಗ್ನ ಅಂತ ಇರುತ್ತೆ, ಆ ಲಗ್ನಕ್ಕೆ ಹೊಂದುತ್ತಾ ಅಂತ ನೋಡಬೇಕು. ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಮಾಡಬೇಕು. ಅನಂತರದಲ್ಲಿ ಭವಿಷ್ಯವನ್ನ ಹೇಳ್ತಾ ಹೋಗ್ಬೇಕು ಅಂತೇಳಿ. ಸೊ ಇದನ್ನ ಮಾಡೋದಕ್ಕೆ 99% ಜ್ಯೋತಿಷರಿಗೆ ಬರೋದಿಲ್ಲ. ಯಾಕೆಂತಂದ್ರೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅನ್ನುವಂಥದ್ದನ್ನ ಮಾಡೋದಕ್ಕೆ ಬಹಳ ಕಷ್ಟಪಡ್ಬೇಕಾಗತ್ತೆ. ಇನ್ನೊಬ್ರು ಕೇಳಿದ್ರು, ನೀವು ಹೇಗೆ ಭವಿಷ್ಯವನ್ನ ಹೇಳ್ತೀರಾ ಸರ್ ಅಲ್ಲದು ಅಂತಂದ್ರೆ, ನಾನು ಹೇಳುವ ಪದ್ಧತಿ ಹೇಗೆ ಅಂತಂದ್ರೆ, ಫಸ್ಟ್ ನಿಮ್ಮ ಲಗ್ನವನ್ನ ತಿದ್ದುತ್ತೀನಿ. ನೀವು ಕೊಟ್ಟಿರೋ ಬರ್ತ್ ಟೈಮ್ನ ಪ್ರಕಾರವಾಗಿ ಲಗ್ನವನ್ನ ತಿದ್ದುತ್ತೀನಿ. ಅನಂತರದಲ್ಲಿ ನಿಮಗೆ ಸೂಟೇಬಲ್ ಆಗುವಂಥ ದಶೆಯನ್ನು ನಾನು ಅಪ್ಲೈ ಮಾಡ್ತೀನಿ. ವಿಂಶೋತ್ತರಿ ದಶೆ ಇದೆ, ಚರ ದಶೆ ಇದೆ, ಆಮೇಲೆ ಬಹಳಷ್ಟು ಥರದ 48 ಥರದ ದಶೆಗಳಿದೆ. ಬೃಹತ್ ಪರಾಶರ ವರಶಾಸ್ತ್ರ, ನಿಮಗೆ ಸೂಟೇಬಲ್ ಆಗಿರುವಂಥ ದಶೆಯನ್ನು ನಾನು ಅಪ್ಲೈ ಮಾಡ್ತೀನಿ. ಅನಂತರದಲ್ಲಿ ಜಮಿನಿ ಪದ್ಧತಿಯಲ್ಲಿ ನೋಡ್ತೀನಿ, ಚರದಶೆಯಲ್ಲಿ ನೋಡ್ತೀನಿ, ಅದರ ನಂತರದಲ್ಲಿ ಯೋಗಿನಿ ದಶೆಯಲ್ಲಿ ನೋಡ್ತೀನಿ, ಇನ್ನೊಂದು ಥರದಲ್ಲಿ ಪ್ರಶ್ನೆ ಕೊಂಡ್ಲೇನ ಹಾಕ್ತೀನಿ. ಕೊನೆಯದಾಗಿ ನಿಮ್ಮ ಹಸ್ತರೇಖೆಗಳಲ್ಲಿರುವಂಥ ರೇಖೆಗಳು ಯಾವ ಥರದ ವಿಚಾರವನ್ನು ಸೂಚಿಸ್ತಾ ಇದೆ ಅಂತೇಳಿ ನಾನು ಎಲ್ಲದನ್ನು ಕೂಡ ಸಿಂಥಸೈಸ್ ಮಾಡ್ತೀನಿ. ಎಲ್ಲದನ್ನು ಕೂಡ ಅಪ್ಲೈ ಮಾಡಿ ಒಂದು ಪ್ರೆಡಿಕ್ಷನ್ಗೆ ಬರ್ತೀನಿ. ಇದಕ್ಕೆ ಟೈಮ್ ಹಿಡಿಯುತ್ತೆ. ಅಲ್ಲಿ ನನ್ನ ಪ್ರೆಡಿಕ್ಷನ್ ಅಕ್ಯುರೇಟ್ ಆಗುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ. ಅದು ಬಿಟ್ಟು ನಾನು ನಿಮ್ಮ ಹೆಸರು ಕೇಳ್ಬಿಟ್ಟು ನ್ಯೂಮರಾಲಜಿ ಪ್ರಕಾರ ಈ ಡೇಟಲ್ಲಿ ಹುಟ್ಟಿದ್ರೆ ಈ ಥರ ಆಗುತ್ತೆ ಅನ್ನೋದು, ಇದು ಯಾವುದನ್ನು ನಾನು ಮಾಡೋದಿಲ್ಲ. ಇದು ಸೈಂಟಿಫಿಕ್ ಮೆಥಡ್. ಇದನ್ನ ದೊಡ್ಡ ದೊಡ್ಡ ಜ್ಯೋತಿಷರುಗಳು ಇದನ್ನು ಫಾಲೋ ಮಾಡ್ತಾ ಇದ್ದಾರೆ. ಸೊ ಅದನ್ನು ಬಿಟ್ಟು ಸುಮ್ಮನೆ ಕಾಲಹರಣಕ್ಕೆ ಏನೋ ಒಂದು ಹೇಳುವಂಥದ್ದು, 4ರಲ್ಲಿ 2 ಅಂತ ನಿಜ ಆಗತ್ತೆ, ಇದೆಲ್ಲ ಕೂಡ ಜ್ಯೋತಿಷ್ಯ ಅಲ್ಲ. ಸೊ ಇದು ನನ್ನ ಪದ್ಧತಿ. ಸೊ ಹಾಗಾಗಿ ನಿಜವಾದ ಜ್ಯೋತಿಷ್ಯನ ನಿಮ್ಮ ಘಟನೆಗಳನ್ನ ಎಷ್ಟು ಅಕ್ಯುರೇಟ್ ಆಗಿ ಅವ್ರು ಹೇಳ್ತಾರೆ ಅನ್ನೋದ್ರ ಮೇಲೆ ನಾವು ಕಂಡುಹಿಡಿಬಹುದು. ಆ ಬಗೆಯಲ್ಲಿ ನಿಮ್ಮ ಜಾತಕವನ್ನ ನೀವು ತೋರಿಸ್ಬೇಕಾಗಿದೆ. ನೀವು ಭೈರವಿ ಆಸ್ಟ್ರೋಗೆ ಸಂಪರ್ಕ ಮಾಡಬಹುದು. ಸೊ ಇಲ್ಲಿ ಬಹಳ ಮುಖ್ಯವಾದ ವಿಚಾರ ಏನಂತಂದ್ರೆ, ಹಸ್ತ ಸಾಮುದ್ರಿಕ, ಇಲ್ಲಿ ಡೇಟ್ ಆಫ್ ಬರ್ತ್ ಇಲ್ವಲ್ಲ ಸರ್ ಅಂತ ತುಂಬಾ ಜನ ಕೇಳ್ತಾರೆ. ಹಸ್ತದ ಮೂಲಕ ಬಹಳಷ್ಟು ವಿಚಾರಗಳನ್ನ ಹೇಳ್ಬೋದು. ಇದರಲ್ಲಿ ಚೈನೀಸ್ ಪಾಮಿಸ್ಟ್ರಿ ಇದೆ, ಇಂಡಿಯನ್ ಪಾಮಿಸ್ಟ್ರಿ ಇದೆ, ನಾಡಿ ಪಾಮಿಸ್ಟ್ರಿ ಇದೆ. ನಾಡಿ ಹಸ್ತ ಸಾಮುದ್ರಿಕ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಇದ್ರ ಬಗ್ಗೆ RG ರಾವ್ ಅವರ ಬಹಳಷ್ಟು ಸಂಶೋಧನೆಗಳಿದೆ. ಸೊ ಇದ್ರ ಬಗ್ಗೆ ಮಾತಾಡೋಣ. ಈ ಮೂಲಕ ನಾನು ಒಂದು ಪರ್ಟಿಕ್ಯುಲರ್ ಒಂದು ಇವೆಂಟ್ನ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ನನ್ನ ವೇ ಆಫ್ ಪ್ರೆಡಿಕ್ಷನ್. ಸೊ ಇದು ನನ್ನ ಟೆಕ್ನಿಕ್. ಸೊ ಈ ಬಗ್ಗೆ ನೀವು ಪ್ರೆಡಿಕ್ಷನ್ಸ್ ತಗೋಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮೇಷರಾಶಿ 2026 ಮಾರ್ಚ್ ತಿಂಗಳ 8ನೇ ತಾರೀಕಿನ ನಂತರದಲ್ಲಿ ಈ ವಾರ ಫಲದಲ್ಲಿ ಮೇಷರಾಶಿಯ ಬಗ್ಗೆ ನಾವು ನೋಡೋಣ. ತುಂಬ ವಿಚಾರಗಳನ್ನು ಹೇಳ್ಬೋದು. ಇದರಲ್ಲಿ ವಕ್ರಿಯಾಗಿರುವಂತಹ ಗುರುಗ್ರಹ 3ನೇ ಮನೆಯಲ್ಲಿ ಇರುವಂಥದ್ದು ಅನವಶ್ಯಕ ಸಂಚಾರಗಳನ್ನು, ಕಿರಿಕಿರಿಗಳನ್ನು, ಈಗ ಯಾವುದೇ ಒಂದು ದಾರಿ, ಒಂದು ಮಾರ್ಗ, ಅದ್ರ ಬಗ್ಗೆ ನಾವು ಹೋಗುವಾಗ ಅನವಶ್ಯಕವಾಗಿ ಕಾಲಹರಣ ಆಗುತ್ತೆ. ಆ ಥರ ಸಂದರ್ಭ ಮೇಷರಾಶಿಯವರಿಗೆ ಒದಗಿ ಬರುತ್ತೆ. ಪಂಚಮದಲ್ಲಿರುವಂಥ ಕೇತು ಬಂದು ಡಿಸ್ಟ್ರಾಕ್ಷನ್ಸ್, ಮನಸ್ಸು ಒಂದು ಸ್ಥಿಮಿತದಲ್ಲಿ ಇರೋದಿಲ್ಲ, ಒಂದು ಕಂಟ್ರೋಲ್ ಇರೋಲ್ಲ. ಬಿಕಾಸ್ ದ 5th ಹೌಸ್ ರೆಪ್ರೆಸೆಂಟ್ಸ್ ನಮ್ಮ ಮೆಂಟಲ್ ಎನರ್ಜಿಯನ್ನು, ಮೆಂಟಲ್ ಶಕ್ತಿ ಹೇಗೆಲ್ಲ ಫ್ಲೋ ಆಗ್ತಿದೆ ಅಂತ ತೋರಿಸುತ್ತೆ. ವಿದ್ಯಾರ್ಥಿಗಳಿಗೆ ಬಹಳಷ್ಟು ಇದು ಟೆನ್ಷನ್ನ ಕೊಡುವಂಥದ್ದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮಗೆ ಕೇತು ದಶೆ ನಡೀತಿದ್ರೆ, ಪಂಚಮ ಭಾವದಲ್ಲಿ ಕೇತು ಇದ್ರೆ, ಎಗೇನ್ ನಿಮಗೆ ಮೆಂಟಲಿ ತುಂಬಾ ಸ್ಟ್ರೆಸ್ ಆಗುವಂತಹ ಘಟನೆಗಳು ನಡೆಯುತ್ತೆ. ಇದ್ರ ಬಗ್ಗೆ ನೀವು ಬಹಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಇನ್ನು 11ನೇ ಮನೆಯಲ್ಲಿರುವಂತಹ ರಾಹುವಿಂದ ಅನವಶ್ಯಕವಾಗಿರುವಂತಹ ಲಾಸ್ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚು ಅಂತ ಹೇಳ್ಬೋದು. ಯಾಕೆಂದ್ರೆ 12ನೇ ಮನೆ ಅಧಿಪತಿ ಬಂದು ನಿಮಗೆ ಅಲ್ಲಿರುವಂಥದ್ದು, ನೋಡ್ತಿರುವಂಥದ್ದು, ಇವೆಲ್ಲ ಕೂಡ ಫೈನಾನ್ಷಿಯಲ್ ಲಾಸ್ ಆಗೋದ್ರೆ, ನೀವೊಂದು ಬಿಸ್ನೆಸ್ ಮಾಡ್ತಿರ್ತೀರ, ವ್ಯವಹಾರ ಮಾಡ್ತಿರ್ತೀರ, ಅಲ್ಲಿ ನಿಮಗೆ ಲಾಸ್ ಆಗ್ಬೋದು, ಅನ್ಕೊಂಡಂಥ ಲಾಭ ಬರದೇ ಇರ್ಬೋದು. ಆಮೇಲೆ ಸ್ನೇಹಿತರ ಜೊತೆ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿದ್ರೆ ಕಿರಿಕಿರಿಗಳು ಉಂಟಾಗ್ಬೋದು. ಇವೆಲ್ಲ ಸಾಧ್ಯತೆಗಳು ಮೇಷರಾಶಿಯವರಿಗೆ ಸಾಧ್ಯತೆ ಇದೆ. ಎಗೇನ್ ದಶೆಯನ್ನ ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಆಮೇಲೆ ವಿವಾಹದ ಸಾಧ್ಯತೆ ಬಹಳ ಹೆಚ್ಚಾಗಿ ಕಾಣ್ತಾ ಇದೆ. ಯಾಕೆಂದ್ರೆ ಗುರುಗ್ರಹದ ಪ್ರಭಾವ ಪಂಚಮ ಭಾವದ ಮೇಲೆ ಬೀಳ್ತಾ ಇರೋದ್ರಿಂದ ಖಂಡಿತವಾಗೂ ಸಹ ನೀವೆಲ್ಲೋ ಒಂದು ಕಡೆ ಒಂದು ಸಂಬಂಧವನ್ನು ನೋಡಕ್ ಹೋಗಿರ್ತೀರಾ, ಅದು ನಿಮಗೆ ಸೆಟ್ ಆಗ್ಬೋದು, ಒಳ್ಳೆ ಸಂಬಂಧ ಬರ್ಬೋದು, ಮದುವೆ ಆಗ್ಬೋದು, ಎಂಗೇಜ್ಮೆಂಟ್ ಆಗ್ಬೋದು, ಈ ಥರದ ಸಾಧ್ಯತೆಗಳು. ಈಗೇನು ಇಲ್ಲಿ ನೀವು ಇಷ್ಟಪಟ್ಟರ ಜೊತೆ ವಿವಾಹ ಆಗುವಂತಹ, ಒಪ್ಕೊಳ್ಳುವಂತಹ ಸಾಧ್ಯತೆ ಕೂಡ ಕ್ರಿಯೇಟ್ ಆಗ್ಬೋದು, ಚಾನ್ಸಸ್ ಇದೆ. ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಬಹಳ ಅನುಕೂಲ ಕ್ರಿಯೇಟ್ ಆಗುತ್ತೆ.
ಯಾಕೆಂದ್ರೆ ದಶಮ ಭಾವಾಧಿಪತಿ ಇರುವಂಥದ್ದು 12ನೇ ಮನೇಲಿ ಅಂದಾಗ ಯೂಶುವಲ್ ನಾವು ಇದನ್ನ ವಿದೇಶಕ್ಕೆ ಪಾಸಿಬಿಲಿಟೀಸ್ ಇದೆಯಾ ಅಂತ ನೋಡ್ಬೋದು. ವಿದೇಶಕ್ಕೆ ಹೋಗುವಂಥ ಸಾಧ್ಯತೆ, ವಿದೇಶದಲ್ಲಿ ಉದ್ಯೋಗ ಪ್ರಾಪ್ತಿ ಸಾಧ್ಯತೆ, ಅಥವಾ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನೀವೊಂದು ಟ್ರಾನ್ಸ್ಫರ್ಗೆ ಟ್ರೈ ಮಾಡ್ತಿದ್ದರೆ ಈ ಒಂದು ಅವಕಾಶ ನಿಮಗೆ ಖಂಡಿತವಾಗಲೂ ಕೂಡಿ ಬರುತ್ತೆ ಅಂತ ಹೇಳ್ಬೋದು. ಜೊತೆಯಲ್ಲಿ ಅನವಶ್ಯಕವಾಗಿರುವಂತಹ ಏನೋ ಒಂದು ಮಾತಾಡಿ ನೀವು ಸಿಗಾಕೊಂಡು ಅದರಿಂದ ಅವಮಾನಗಳ ಆರೋಪಗಳನ್ನು ಎದುರಿಸೋ ಸಾಧ್ಯತೆಗಳಿರುತ್ತೆ. ಪ್ರಾಪರ್ಟಿ ರಿಲೇಟೆಡ್ ವಿಚಾರಗಳಲ್ಲಿ ಜಯ ಗಳಿಸುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಈಗ ಏನೋ ಒಂದು ಪೂರ್ವಾರ್ಜಿತ ಸತ್ತು ಬರಬೇಕಾಗಿದೆ, ಅದರಿಂದ ನಿಮಗೆ ಅನುಕೂಲ ಆಗ್ಬೋದು, ಅಭಿವೃದ್ಧಿ ಸಾಧ್ಯತೆ ಆಗಿರ್ಬೋದು. ಪ್ರಾಪರ್ಟಿನ ಮಾರಿ ಅದರಿಂದ ಲಾಭವನ್ನು ಗಳಿಸುವಂಥ ಸಾಧ್ಯತೆ ಖಂಡಿತವಾಗಲೂ ಇದೆ. ಆಮೇಲೆ ಪ್ರೇಮಿಗಳಿಗೆ ಒಳ್ಳೆಯದಲ್ಲ, ದೂರ ಆಗುವಂಥ ಸಾಧ್ಯತೆ, ವಿವಾಹದ ಸಾಧ್ಯತೆ, ಜೊತೆಯಲ್ಲಿ ಗಂಡ ಹೆಂಡತಿ ಒಂದಾಗುವಂಥ ಸಾಧ್ಯತೆ. ಈಗ ಹೆಂಗೆ ಅಂತಂದರೆ ಯಾವುದೋ ಒಂದು ಕಾರಣದಿಂದ ದೂರ ಆಗಿರ್ತಾರೆ, ಅವರು ಒಂದಾಗುವಂಥ ಸಾಧ್ಯತೆ ಖಂಡಿತವಾಗ್ಲೂ ಇದೆ. ಇದ್ರ ಜೊತೆಯಲ್ಲಿ ಅಗೈನ್ ಇದು 11th ಹೌಸ್ ಪ್ಲೇಸ್ಮೆಂಟ್ ಇದೆ, ಸೂರ್ಯನ ಒಂದು ಪ್ಲೇಸ್ಮೆಂಟು ಲಾಭದಾಯಕವಾಗಿರುವಂಥದ್ದು. ಆಮೇಲೆ ಮಕ್ಕಳಿಂದ ಸಂತೋಷ ಆನಂದದ ಕ್ಷಣಗಳನ್ನು ಕಳೆಯುವಂತಹ ಸಾಧ್ಯತೆ ಇರುತ್ತೆ. ಆಮೇಲೆ ಯಾವುದೋ ಒಂದು ಪ್ರಾಪರ್ಟಿ ಡಿಸ್ಪ್ಯೂಟ್ ಕ್ರಿಯೇಟ್ ಆಗಿರುತ್ತೆ, ಇದು ನಿಮ್ಗೆ ಇಷ್ಟ ಇರಲ್ಲ, ಪ್ರಾಪರ್ಟಿ ಡಿಸ್ಪ್ಯೂಟ್ ಸರಿಯಾಗುವಂತಹ ಸಾಧ್ಯತೆ ಇಲ್ಲಿದೆ. ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಫುಡ್ಡು ರಿಲೇಟೆಡ್ ರೆಸ್ಟೋರೆಂಟ್ಸ್ಗಳು, ಬಟ್ಟೆಗಳು, ತರಕಾರಿ ವ್ಯಾಪಾರ ಮಾಡೋದು, ಈ ಥರ ವ್ಯಾಪಾರಿಗಳು ಬಹಳ ಒಂದು ಲಾಭದಾಯಕ ಅಂತ ಹೇಳ್ಬೋದು. ಆನಂತರದಲ್ಲಿ ಗೌರ್ಮೆಂಟ್ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಿರೋರಿಗೆ ಬಹಳಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಯಾವುದೋ ಒಂದು ನಿರ್ಧಾರವನ್ನು ಮಾಡಿದ್ದೀರಾ, ಆ ನಿರ್ಧಾರ ಇನ್ನು ನೀವು ಎಲ್ಲೂ ಕೂಡ ತೋರಿಸ್ಕೊಂಡಿಲ್ಲ, ಅಲ್ಲಿ ನಿಮಗೆ ವಿಶೇಷವಾಗಿರುವಂತಹ ಒಂದು ಸಕ್ಸಸ್ಸು ನಿಮಗೆಲ್ಲ ಸಿಗುವಂಥ ಸಾಧ್ಯತೆ ಬಹಳ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಇದರಲ್ಲಿ ಹೊಸ ಕೋರ್ಸ್ಗಳಿಗೆ ನೀವೇನಾದರೂ ಹೋಗುವಂಥ ಸಾಧ್ಯತೆ ಇದ್ದರೆ ಆ ಕೋರ್ಸ್ಗಳಲ್ಲಿ ಅಭಿವೃದ್ಧಿ, ಒಂದು ಸಕ್ಸಸ್ಸು, ಗ್ರಾಸ್ ಮಾಡುವಂತಹ ಎಲ್ಲ ಒಂದು ಸಾಧ್ಯತೆಗಳು ನಿಮಗಿದೆ. ಅದರಲ್ಲಿ ಒಳ್ಳೆ ಸ್ಕೋರ್ ಕೂಡ ನಿಮಗೆ ಸಿಗ್ಬೋದು. ನಾನಾ ಥರದ ಪಾಸಿಟಿವ್ ಚೇಂಜಸ್ ಮೇಷರಾಶಿಯವರಿಗೆ ಖಂಡಿತವಾಗಲಿದೆ ಅಂತ ಹೇಳ್ಬೋದು. ನಮಸ್ಕಾರ.